ನಮಸ್ತೆ. ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಬೆಂಗಳೂರಿನಂತಲ್ಲಿ ಮನೆ ಕಟ್ಟುವುದು ಅಂತಂದ್ರೆ ಅದು ಒಂದು ದೊಡ್ಡ ದುಸ್ತರವಾದ ಮಾತು. ಆದರೆ ಇವತ್ತು ಈ ರಿಯಾಜ್ ಗೋಲ್ಡನ್ ಕೀ ಇವತ್ತು ಕರ್ನಾಟಕದಲ್ಲೇ ಅತ್ಯಂತ ಜನಪ್ರಿಯವಾದಂಥ ಟ್ರೆಂಡ್ನಲ್ಲಿರುವಂಥ ಒಂದು ಹೆಸರು ಮತ್ತು ಕನ್ಸ್ಟ್ರಕ್ಷನ್ ಸಂಸ್ಥೆ. ಅದರ ಗುಟ್ಟೇನು ಅಂತಂದ್ರೆ, ನಿಮಗೆ ಇವತ್ತು ಬೆಂಗಳೂರಿನಲ್ಲಿ ಒಂದು ಸಾಮಾನ್ಯ ಮನೆ ಲೋ ಪ್ರೊಫೈಲಿನ ಒಂದು ಕನ್ಸ್ಟ್ರಕ್ಷನ್ ಅಂತಂದ್ರು 2.5 2.25 ಸಾವಿರ ಸ್ಕ್ವೇರ್ ಫೀಟಿಗೆ. ಆದರೆ ಇವರು ಅತ್ಯಂತ ಅದ್ಭುತವಾದಂಥ ಎಲಿವೇಶನ್ ಇರುವಂಥ ಗ್ರ್ಯಾಂಡ್ ಲುಕ್ ಇರುವಂಥ ಮತ್ತೆ ನೀವು ಯಾವುದೇ ಮೆಟೀರಿಯಲ್ ಅನ್ನು ಕೂಡ ಯಾರಿಗೂ ಸವಾಲೊಡ್ಡುವ ರೀತಿಯಲ್ಲಿ ಬಳಸಿಯೂ ಕೂಡ ಇವರು 1550 ರೂಪಾಯಿಯಲ್ಲಿ ಅದ್ಭುತವಾದ ಮನೆಯನ್ನ ಕಟ್ಟಿಕೊಡ್ತಾರೆ. ಕಾಸ್ಟ್ ಎಫೆಕ್ಟಿವ್ ಹೌಸ್. ಈ ಮನೆ ಕಟ್ಟುವ ಕನಸುಗಾರರಿಗೆ ಇವತ್ತೊಂದು ಅದ್ಭುತವಾದಂಥ ಗೋಲ್ಡನ್ ಅವಕಾಶ. ಅವರು ಹೇಗೆ ಅದನ್ನು ಕಟ್ತಾರೆ, ಅವ್ರ ಮನೆಗಳು ಹೇಗಿರ್ತವೆ, ಯಾವ್ಯಾವ ಮೆಟೀರಿಯಲ್ ಅನ್ನು ಬಳಸ್ತಾರೆ, ಮತ್ತು ಅವರ ಪ್ರಾಮಾಣಿಕತೆಯ ಒಟ್ಟು ಒಂದು ನಡೆ ನುಡಿ, ಅವರ ಕನ್ಸ್ಟ್ರಕ್ಷನಿನ ಇತಿ ಮಿತಿ, ಅದರ ಎಲ್ಲವನ್ನ ನಿಮಗೆ ಇವತ್ತು ಸಮಗ್ರವಾಗಿ ಹೇಳಲಿಕ್ಕೆ ಇಲ್ಲಿ ಬಂದಿದ್ದೇನೆ. ಇವತ್ತು ನೀವು ಈ ವಿಡಿಯೋವನ್ನು ಸಮಗ್ರವಾಗಿ ನೋಡಿದರೆ ನೀವು ಪ್ರತಿಯೊಬ್ಬರೂ ಕೂಡ ಮನೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನೋರು ಕೂಡ ಮನೆಯನ್ನ ಕಟ್ಟಬಹುದು. ಅದು ಎಂಥ ಮನೆ, ಅದ್ಭುತವಾದ ಮನೆ. ಬನ್ನಿ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ. ಬನ್ನಿ ಸರ್. ಹೇಗಿದ್ದೀರಿ? ಸರ್, ಈಗ ನಾವು ಮಾತಾಡೋ ಮೊದಲು ನೀವು ಯಾವ್ಯಾವ ಮೆಟೀರಿಯಲ್ ಬಳಸ್ತೀರಿ, ಏನೇನ್ ಕತೆ, ಬನ್ನಿ ಸರ್, ಅದನ್ನೆಲ್ಲ ಒಂದ್ಸರಿ ನೋಡ್ಕೊಂಡ್ಬಿಡೋಣ. ಖಂಡಿತ ಬನ್ನಿ ಸರ್. ಬನ್ನಿ ಸರ್, ಈಗ ನಮಗೆ ಬಹುತೇಕವಾಗಿ ಒಂದು ಪ್ರಶ್ನೆ ಬರೋದು, ಹೌದು ಸರ್, ಈಗಿನ ಕಾಲ ಯುದ್ಧದ ಕಾಲ, ಮತ್ತೆ ಎಲ್ಲ ಮೆಟೀರಿಯಲ್ಗಳಿಂದ ಹಿಡಿದು ನಮ್ಮ ಎಲ್ಲ ಫ್ಯೂಯಲ್ ಇಂದ ಹಿಡಿದು ಎಲ್ಲವೂ ಅಪ್ಗೋಯಿಂಗು. ಹೌದು, ಯಾವುದೇ ರೇಟ್ ಕೂಡ ಕಡಿಮೆ ಆಗಿಲ್ಲ. ಖಂಡಿತ. ಅದರ ಮಧ್ಯೆ ನೀವು 1500 ಚಿಲ್ಲರದೇನು ಇವತ್ತು ಸ್ಕ್ವೇರ್ ಫೀಟಿಗೆ ಮಾಡ್ತಾ ಇದ್ದೀರಿ, ಅದನ್ನ ನೀವು ಬದಲಾಯಿಸಿಲ್ಲ. ಖಂಡಿತ. ಹಾಗಾದ್ರೆ ಇದರ ಗುಟ್ಟೇನು ಸರ್? ಅಂದ್ರೆ ಫೈನ್ ಇದರಲ್ಲಿ ಇರೋದು ಮಾತ್ರ ಇದು ಮಾಡ್ಕೊಬೇಕು ನಾವು. ಕನ್ಸ್ಟ್ರಕ್ಷನ್ ಅನ್ನೋದು ಯಾವತ್ತು ಮಿಡಿಲ್ ಕ್ಲಾಸ್ ಜನ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕಂತ ಹೇಳ್ಬಿಟ್ಟೆ ಒಂದು ಮನೆ ಕಟ್ಟೋದು ಅನ್ನೋದು ಒಂದು ಐಡೆಂಟಿಫಿಕೇಶನ್. ಆ ಐಡೆಂಟಿಫಿಕೇಶನ್ ಇಲ್ಲಿ ಬೆಂಗಳೂರಲ್ಲಿ ಯಾರಾದ್ರೂ ಒಬ್ರು ಕೊಡೋಕ್ಕೆ ರೆಡಿ ಆಗಿರಬೇಕು. ಸೊ ಅದಕ್ಕೆ ನಾವು ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಲಾಸ್ಟ್ 4 ಇಯರ್ಸ್ನಿಂದ 1550 ರೂಪಾಯಿಗೆ ಮನೆ ಕಟ್ತಿದ್ದೀವಿ. ಅವಾಗ ಅದರಲ್ಲೂ ಸಾಮಾನ್ಯವಾಗಿ ಎಲ್ಲರೂ ಕೇಳೋದೇನಂದ್ರೆ ಕ್ವಾಲಿಟಿ ಹೆಂಗ್ ಕೊಡ್ತಾರೆ ಅಲ್ಲ, ಅದೇ ಬಹಳ ಮುಖ್ಯವಾದ. ಯಾವ ತರ ಸ್ಟೀಲ್ ಕೊಡ್ತಾರೆ, ಸ್ಟೀಲ್ ಕಡಿಮೆ ಮಾಡ್ತಾರ, ಸ್ಟೀಲ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇಲ್ಲೊಂದು ಡೆಮೋ ಇಟ್ಟಿದ್ದೀವಿ ನಾವು. ಸ್ಟೀಲ್ ಅನ್ನೋದು ನಾನು ನಿರ್ಧಾರ ಮಾಡೋದು ಇಲ್ಲ ಒಂದು ಮೇಸ್ತ್ರಿ ನಿರ್ಧಾರ ಮಾಡೋದು ಅಲ್ಲ. ಸ್ಟೀಲು ಇಲ್ಲ ಮತ್ತೊಂದಾಗಲಿ ಸ್ಪೆಸಿಫಿಕೇಶನ್ ಕನ್ಸ್ಟ್ರಕ್ಷನ್ ಅಂದಾಗ ಸ್ಟ್ರಕ್ಚರಲ್ ಇಂಜಿನಿಯರೇ ಡಿಸೈಡ್ ಮಾಡೋದು ಎಷ್ಟು ಸ್ಟೀಲ್ ಬರಬೇಕು ಆ ಮಣ್ಣಿನ ಕಂಡೀಷನ್ಗೆ. ಸಾಯಿಲ್ ರಿಪೋರ್ಟ್ ಬರುತ್ತೆ, ಬೇಸ್ಡ್ ಆನ್ ಸಾಯಿಲ್ ರಿಪೋರ್ಟು ನಾವು ಅದನ್ನು ಸ್ಟ್ರಕ್ಚರಲ್ ಇಂಜಿನಿಯರ್ ಡಿಸೈನ್ ಮಾಡ್ತಾರೆ ಎಷ್ಟು ಸ್ಟೀಲ್ ಬರುತ್ತೆ ಅಂತ ಹೇಳ್ಬಿಟ್ಟು. ಅವರು ಸ್ಪೆಸಿಫೈ ಮಾಡೋ ಸ್ಟೀಲೇ ಯೂಸ್ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ಬಂದ್ಬಿಟ್ಟು ನಮಗೆ 10 ಸ್ಟೀಲ್ ರಾಡ್ ಇದೆ ಸರ್. 12 mm ಇದೆ, 16 mm ಇದೆ, 20 mm ಇದೆ, ಎಲ್ಲ ಸ್ಟೀಲ್ಸ್ ಕೊಟ್ಟಿದ್ದೀವಿ ಇದರಲ್ಲಿ. ಅವ್ರು ಯಾವ ಥರ ಕೇಳ್ತಾರೋ ಅದೇ ಥರನೇ ಕೊಡೋದು. ಯಾವುದೇ ರೀತಿ ಕಾಂಪ್ರಮೈಸ್ ಇರಲ್ಲ. ಸ್ಟೀಲ್ ಆಗಲಿ, ಡೋರ್ ಆಗಲಿ, ಇಲ್ಲ ಮತ್ತೆ ಮೆಟೀರಿಯಲ್ಸ್, ಬೇರೆ ಮೆಟೀರಿಯಲ್ಸ್ ಇದೆ. ನೀವು ನೋಡಿ ಎಲ್ಲ ನೀವೇ ತಿಳ್ಕೊತೀರಿ. ಈಗ ನಿಮ್ಮಲ್ಲಿ ನಾನು ಸಾಮಾನ್ಯ ಇಲ್ಲಿಗೆ ಬರುವ ಮೊದಲು ನೀವು ಕಟ್ಟಿದ ಮನೆಗಳನ್ನ ಗಮನಿಸಿದ್ದೇನೆ, ಅದರ ಕ್ವಾಲಿಟಿಯನ್ನು ಗಮನಿಸಿದ್ದೇನೆ, ಅದರ ಎಲಿವೇಶನ್ ಗಮನಿಸಿದ್ದೇನೆ, ಅದರ ಗ್ರ್ಯಾಂಡ್ ಲುಕ್ ಅನ್ನು ಗಮನಿಸಿದ್ದೇನೆ. ಈಗ ಎಲ್ಲಿಯೂ ನೀವು ಈ ಕಾಸ್ಟ್ ಎಫೆಕ್ಟಿವ್ ಆಗಿ ಒಂದು ಕಟ್ಟಡವನ್ನು ಕಟ್ತಾ ಇದ್ದೀರಿ, ಮನೆಯನ್ನ ಕಟ್ತೀರಿ ಅಂತ ಅಲ್ಲಿ ಎಲ್ಲಿಯೂ ಅನಿಸೋದಿಲ್ಲ. ಖಂಡಿತ. ಈಗ 2-2.5 ಸಾವಿರವರೆಗೂ ಇದೆ. ಹೌದು, ಸ್ಕ್ವೇರ್ ಫೀಟಿಗೆ. ಅದನ್ನು ಏನು ಹೇಳ್ತಾರೆ, ಅದು ಮಿನಿಮಮ್ ಅಂತ ಹೇಳಿ ಆಗ್ತಾ ಇದೆ ಬೆಂಗಳೂರು ದೃಷ್ಟಿಯಲ್ಲಿ. 2500 ಅಥವಾ 2250 ಈ ತರದ್ದು ಮಿನಿಮಮ್ ಅಂತ ಹೇಳಲಾಗ್ತಾ ಇದೆ. ಆ ಮಿನಿಮಮ್ ಅಂತ ಹೇಳಿ ಕಟ್ಟುವ ಕಟ್ಟಡಕ್ಕಿಂತ, ಮನೆಕ್ಕಿಂತ ನಿಮ್ದು ಇನ್ನೂ ಗ್ರ್ಯಾಂಡ್ ಲುಕ್ ಇದೆ. ಖಂಡಿತ. ಇದು ಹೇಗೆ ಅಂದ್ರೆ ನನ್ನ ಒಂದು ಬಿಸ್ನೆಸ್ ಕಾನ್ಸೆಪ್ಟ್ ಯಾವ್ದಂದ್ರೆ ಮಿನಿಮಮ್ ಪ್ರೈಸ್, ಮ್ಯಾಕ್ಸಿಮಮ್ ಟರ್ನ್ ಓವರ್, ಮ್ಯಾಕ್ಸಿಮಮ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು. ಒಂದು ಚಿಕ್ಕ ಒಂದು ಎಕ್ಸಾಂಪಲ್ ಹೇಳ್ತೇನೆ. 24-25 ರೆವೆನ್ಯೂ ಆಫ್ ಮರ್ಸಿಡೀಸ್ ಬೆನ್ಸ್ ತಗೊಂಡ್ರೆ 12,500 ಕೋಟಿನೂ ಏನೋ ಇದೆ ಆಕ್ಚುಲಿ ಫಾರ್ ಮರ್ಸಿಡೀಸ್ ಬೆನ್ಸ್ ಇನ್ ಇಂಡಿಯಾ ಟರ್ನ್ ಓವರ್ ಸರ್. ಮಾರುತಿ ಸುಜುಕಿ ತಗೊಂಡ್ರೆ 1,45,000 ಕೋಟಿ ಟರ್ನ್ ಓವರ್. ಮಿನಿಮಮ್ ಪ್ರೈಸ್ ಅಟ್ರಾಕ್ಟ್ಸ್ ಮೋರ್ ಪೀಪಲ್. ಮಾರುತಿಯ ಗುಟ್ಟದು ಬೇಸಿಕ್ಲಿ. ನಾವು ಯಾವ ಕ್ಲೈಂಟ್ ಟಾರ್ಗೆಟು, ನಿಮಗೆ ಯಾವ ಕ್ಲೈಂಟಿಗೆ ಸೇವೆ ಮಾಡಬೇಕು, ಯಾವ ಕ್ಲೈಂಟಿಗೆ ಬೆಟರ್ಮೆಂಟ್ ಮಾಡಬೇಕು ಅನ್ನೋದು ಒಂದಿದೆ.
ಇವಾಗ ನಾನು ಎಲ್ಲರಿಗೂ ಹೇಳೋದಂದ್ರೆ 1550 ರೂಪಾಯಿಗೆ ಇವತ್ತು ಮನೆ ಕಟ್ಟೋರಿಗೆ ನಾನು ಬಂದವ್ರಿಗೆ ಎಲ್ಲರೂ ಹೇಳಲ್ಲ 1550 ರೂಪಾಯಿಗೆ ಮನೆ ಕಟ್ಟಿ ಅಂತ ಬಿಟ್ಟು. ನೀವು ಚೆನ್ನಾಗಿದ್ರೆ ಗೋ ಫಾರ್ ದಟ್ ಬೆಟರ್ ಪ್ಯಾಕೇಜ್. ಬೇರೆ ಪ್ಯಾಕೇಜು ಇದೆ ನನ್ನ ಹತ್ರ. ನೀವು ತುಂಬಾ ಕಷ್ಟದಲ್ಲಿ ಇದ್ದೀರಾ, ನಿಮ್ಮ ಹತ್ರ ಒಂದು 50 ಲಕ್ಷ ಇದೆ, ನನ್ನ ರೆಸ್ಟ್ ಆಫ್ ಲೈಫ್ ಬಾಡಿಗೆ ಬರಬೇಕು, ನೀವು ರಿಟೈರ್ಮೆಂಟ್ ತೊಗೊಂಡಿದ್ದೀರಾ, ಸೆಟಲ್ಮೆಂಟ್ ನಿಮ್ಗೆ 50 ಲಕ್ಷ ರೂಪಾಯಿ ಬಂದಿದೆ, ಮನೆ ಕಟ್ಟಬೇಕು, G+2 30-40 ನಾನು ಸೂಪರಾಗಿ ಕಟ್ಕೊಡ್ತೀನಿ, ಬನ್ನಿ ಸೂಪರಾಗಿ ಕಟ್ಕೊಡ್ತೇನೆ. ನಿಮಗೆ ಒಂದು 75,000 ಒಂದು 1 ಲಕ್ಷ ರೂಪಾಯಿ ಬಾಡಿಗೆ ಬರೋ ಥರ ನಾನು ಕಟ್ಕೊಡ್ತೀನಿ, ಬನ್ನಿ ಖಂಡಿತ. ನಿಮ್ಮ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಬಾಡಿಗೆ ಬರೋದಾಗೆ. ಬಟ್ G+2 ಅಂತೂ ಖಂಡಿತ ನಾನು ನಿಮಗೆ 50 ಲಕ್ಷ ರೂಪಾಯಲ್ಲಿ ಕಟ್ಕೊಡ್ತೀನಿ. ಮಾರ್ಕೆಟಲ್ಲಿ ಯಾರು ಕೊಡಕ್ಕೆ ಸಾಧ್ಯನೇ ಇಲ್ಲ. G+2 ಅಂದ್ರೆ 65 lakh to 70 lakh ಇವನ್ ಟುಡೇಸ್ ಪ್ರೈಸ್. ಕರೆಕ್ಟ್. ನಾನು ನಿಮ್ಮ ಫಾಲೋವರ್ಸ್ ಗೆಲ್ಲೋದು ಅದೇ ಗೊತ್ತಾಯ್ತು. ಅಲ್ಲೇ ನಮ್ಮ ಕಂಪನಿ ಸಕ್ಸಸ್. ಸರ್, ನನಗೆ ನೀವು ಬಳಸುವ ಮೆಟೀರಿಯಲ್ ಎಲ್ಲದ ಹೇಳ್ತೀರಾ? ಖಂಡಿತ ಬನ್ನಿ ಸರ್. ಸೊ ಇಲ್ಲಿ ನಾವು ಯೂಸ್ ಮಾಡೋ ಪೇಂಟ್ಸ್ ಎಲ್ಲ ಏಷ್ಯನ್ ಪೇಂಟ್ಸ್. ಸೊ ಅದರಿಂದ ಇದರದ್ದು ಡೀಟೇಲ್ಸ್ ಕೊಟ್ಟಿದ್ದೀವಿ. ಇದು ಎಲೆಕ್ಟ್ರಿಕಲ್ ಐಟಮ್ಸ್ ಡೀಟೇಲ್ಸ್, ವೈರ್ ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀವಿ, ಮತ್ತೆ ಅದರದ್ದು ಕನ್ಸಲ್ಟಿಂಗ್ಸ್ ಏನೇನು ಬರುತ್ತೆ, ಫ್ಯಾನ್ ಬಾಕ್ಸ್ ಯಾವ ಥರ ಬರುತ್ತೆ. ಯಾಕಂದ್ರೆ ಕ್ಲೈಂಟ್ಗೆ ಏನಿರುತ್ತೆ ಅಂದರೆ ತುಂಬ ಕಡಿಮೆ ಅಂದಾಗ ಕಡಿಮೆ ಕ್ವಾಲಿಟಿ ಆಗಿಬಿಡುತ್ತೆ ಅಂತ ಬಿಟ್ಟು ಖಂಡಿತ 1550 ರೂಪಾಯಿ ಹಾರ್ಡ್ ಆ್ಯಂಡ್ ಮನಿ, ಅದಕ್ಕೂ ವ್ಯಾಲ್ಯೂ ಇದೆ. ಅದಕ್ಕೆ ತಕ್ಕಂತೆ ಕ್ವಾಲಿಟಿ ಖಂಡಿತ ಕೊಡ್ತೀವಿ. ಸ್ಟೀಲು ಯಾವ ಥರ ಯೂಸ್ ಮಾಡ್ತೀವಿ, ಮತ್ತೆ ಪ್ಯಾರಿವೇರ್ ಬಾತ್ರೂಮ್ ಫಿಟ್ಟಿಂಗ್ಸು, ಮತ್ತೆ ಗ್ಲಾಸ್ ಬರೋದು, ಪ್ಲಂಬಿಂಗ್ ಐಟಮ್ಸು. ಫಾರ್ ಎಕ್ಸಾಂಪಲ್ ಇದು ನಾನು ಹೇಳ್ತೀನಿ ನೋಡಿ, ಸ್ಯಾಂಡ್ ಅಂದಾಗ ಈ ತರ ಇರಬೇಕು. ಈ ಬಹಳಷ್ಟು ಜಾಗದಲ್ಲಿ ಇವತ್ತು 2000 ರೂಪಾಯಿ ಮನೆ ಕಟ್ಟೋರು ಈ ತರ ಆಗ್ತಾರೆ. ಇದು ಬಳಸಲೇಬಾರ್ದು. ಇದರಿಂದ ಏನಾಗುತ್ತೆ? ಇದರಲ್ಲಿ ಸಿಲ್ಟ್ ಲೆವೆಲ್ ತುಂಬಾ ಜಾಸ್ತಿ ಇರುತ್ತೆ. ಕನ್ಸ್ಟ್ರಕ್ಷನ್ ಅಲ್ಲಿ ಸಿಲ್ಟ್ ಲೆವೆಲ್ ಬರಬಾರ್ದು. ಇದಂದ್ರೆ ಡಬಲ್ ವಾಶ್ ಆಗಿರುತ್ತೆ. ಇದು ಬಂಡೆನಿಂದ ಬರೋದೆ. ವಾಶ್ ಮಾಡಿದಾಗ ಏನಾಗುತ್ತೆ, ಈ ತರ ಪಾರ್ಟಿಕಲ್ಸ್ ಎಲ್ಲ ಹೋಗ್ಬಿಡುತ್ತೆ. ಇದಕ್ಕೆ ಹೆಸರು ಡಸ್ಟ್. ಈ ಗಾಡಿ ಇವಾಗ ಫಾರ್ ಎಕ್ಸಾಂಪಲ್ ನಾನು ಮನೆ ಕಟ್ಟಿದಾಗ ಈ ಮೆಟೀರಿಯಲ್ ಹಾಕಿದಾಗ ಈ ಮೆಟೀರಿಯಲ್ ಹಾಕಿದ್ರೆ ಐ ಕ್ಯಾನ್ ಸೇವ್ ಆನ್ ಎವ್ರಿ ಟ್ರಕ್ 6,000 rupees. ಎವ್ರಿ ಟ್ರಕ್. ಆಸ್ ಎ ಬಿಲ್ಡರ್ ಎಲ್ಲರೂ ಥಿಂಕ್ ಮಾಡೋದೇನೋ ಕಡಿಮೆ ರೇಟಿಗೆ ಕಟ್ಟೋಣ, ಆದಷ್ಟು ರೇಟ್ ಕಡಿಮೆ ಕ್ವಾಲಿಟಿನೇ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗೂ ನಾನು 1550 ರೂಪಾಯಿಗೆ ಇದೇ ಮೆಟೀರಿಯಲ್ ಯೂಸ್ ಮಾಡ್ತಿದ್ದೀನಿ, ಇದೇ ಪೀಸ್ ಅಂಡ್ ಯೂಸ್ ಮಾಡ್ತೀನಿ, ಇದೇ ಅಗ್ರಿಗೇಟ್ ಯೂಸ್ ಮಾಡ್ತೀನಿ. ಈ ಕ್ವಾಲಿಟೀಸ್ ಎಕ್ಸ್ಪ್ಲನೇಷನ್. ಸ್ವಿಚ್ ಅಂದಾಗ ಹೈಫೈ, ಆಂಕರು, ಈ ತರ ಸ್ವಿಚಸ್ ಇಟ್ಲಿದೆ. ಹೌದು ಸರ್, ಅದೇ ಸೇಮ್. ಮತ್ತೆ ಬ್ಲಾಕ್ ಅಂದಾಗ ಎಲ್ಲಾರು ತಿಳ್ಕೊಂತಾರೆ ಕಡಿಮೆ ರೇಟಿಗೆ ಇರುತ್ತೆ, ಬಟ್ ಬ್ಲಾಕ್ ಯೂಸ್ ಮಾಡೋದು ನೀವು ನೋಡ್ಬೋದು ಕ್ವಾಲಿಟಿ. ಮತ್ತೆ 4 inch ಬ್ಲಾಕ್. ಕಾಂಕ್ರೀಟ್ ಹಾಕಿದ್ರೆ ಕಾಂಕ್ರೀಟ್ ಕ್ವಾಲಿಟಿ ಹೆಂಗಿರುತ್ತೆ. ವಿಂಡೋ ಅಂದಾಗ ಎಲ್ಲರಿಗೂ UPVC ವಿಂಡೋ ಹಾಕೋದು ನಾವು ಮೋಸ್ಟ್ಲಿ. 1550 ರೂಪಾಯಿ ಕಟ್ಟಿದ್ರೆ ಈ ತರ ವಿಂಡೋಸ್ ಇರುತ್ತೆ, ಅದರಲ್ಲೂ ವಿತ್ ಮಸ್ಕಿಟೋ ಮೆಶ್ ಬರುತ್ತೆ. ಸೊ ನಿಮ್ಗೆ ಡೋರ್ಸ್ ಡೀಟೇಲ್ಸ್ ಇಲ್ಲಿದೆ. ಸೊ ಇದೆಲ್ಲ ನೀವು ನೋಡ್ಬೋದು ಯಾವ ತರ ಕ್ವಾಲಿಟಿ ಅಂತ ಹೇಳ್ಬಿಟ್ಟು. ಡೋರ್ಸ್ ಯಾವ್ದ್ರಲ್ಲೆಲ್ಲ ಮಾಡ್ತೀವಿ? ಡೋರ್ಸ್ 1550ಗೆ ನಾರ್ಮಲ್ ಆಗಿ ಫ್ಲಶ್ ಡೋರ್ಸ್ ಬರುತ್ತೆ ಸರ್. ಇವಾಗ ನೆಕ್ಸ್ಟ್ ಲೆವೆಲ್ ಹೋದ್ರೆ ಟೀಕುಡ್ ಡೋರ್ ಬರುತ್ತೆ. ಫ್ಲೋರಿಂಗು ಬೆಟ್ರಿಫೈಡ್ ಟೈಲ್ಸ್, ಈ ತರ ಟೈಲ್ಸ್ ಸೇಮ್ ಟೈಲ್ಸ್ ನಿಮ್ಗೆ ಬಂದ್ಬಿಡುತ್ತೆ. ನೀವು ಇಡೀ ಮನೆಯನ್ನ ಕಟ್ಕೊಡುವ ಫೈನಲ್ ಫಿನಿಶಿಂಗ್ ಅಲ್ಲಿ ಹೇಗಿರುತ್ತೆ ಅಂದ್ರೆ, ಮನೆ ಒಂದು ಪ್ರವೇಶ ಮಾಡುವಾಗ ಅವ್ರು ಏನ್ ಮಾಡ್ಕೋಬೇಕಾಗತ್ತೆ, ನೀವೇನ್ ಮಾಡ್ಕೊಟ್ಟಿಲ್ಲ? ಈಗ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀರಿ ಅಂತ ಆದ್ರೆ, ಈಗ ಉದಾಹರಣೆ ಕಿಚನ್ ಅಲ್ಲಿ ಏನೇನೆಲ್ಲ ಇರುತ್ತೆ? ಕಿಚನ್ ಅಲ್ಲಿ ಕೌಂಟರ್ ಇರುತ್ತೆ ಸರ್. ಬೇಸಿಕ್ ಆಗಿ ಕಿಚನ್ ಕೌಂಟರ್ ಇರುತ್ತೆ. ಅದ್ರ ಕೆಳಗಡೆ ಬರೋ ಇದು ಬಂದ್ಬಿಟ್ಟು ಇಂಟೀರಿಯರ್ ಹತ್ರ ಕೆಲಸ ಮಾಡಿಸ್ಕೋಬೇಕು. ಅದು ನಾವೇ ಮಾಡ್ಕೊಡ್ತೀವಿ ಬೇಕಾಗಿದ್ರೆ. ಬಟ್ ಕನ್ಸ್ಟ್ರಕ್ಷನ್ ಅಂದಾಗ ಇಂಟೀರಿಯರ್ ಇನ್ಕ್ಲೂಡ್ ಆಗಲ್ಲ ಸಾಮಾನ್ಯವಾಗಿ. ಯಾರು ಇನ್ಕ್ಲೂಡಿಂಗ್ ಇಂಟೀರಿಯರ್ಸ್ ಕೊಡಲ್ಲ. ನೀವು ನಿಮ್ಮ ಒಂದು ಕನ್ಸ್ಟ್ರಕ್ಟ್ ಮಾಡಿದ ಮನೆ ನೋಡಿದೆ ನಾನು, ಅದನ್ನ ಟೆರೇಸ್ ಕೂಡ ನೀವು ರೂಫಿಂಗ್ ಮಾಡ್ಕೊಟ್ಟಿದ್ದೀರಿ. ಹೌದೌದು. ಅದು ಇದ್ರಲ್ಲಿ ಇಲ್ಲ, ಅದು ಅಡಿಷನಲ್ ಸ್ಕೋಪ್ ಅಲ್ಲಿ ಬರುತ್ತೆ. ಕ್ಲೈಂಟ್ಸ್ ಕೇಳಿದ್ರೆ ಅದು ತಕ್ಕಂತ ಮಾಡೋಣ. ಬಟ್ ಅಗೇನ್ ಇವತ್ತಿನ ಡೇಟ್ಗೆ ಬ್ಯಾಂಗ್ಳೂರಲ್ಲಿ ಬೆಸ್ಟ್ ಕನ್ಸ್ಟ್ರಕ್ಷನ್ ಅಂದ್ರೆ ನಮ್ ಕನ್ಸ್ಟ್ರಕ್ಷನ್ ಫಾರ್ ಬೆಸ್ಟ್ ಪ್ರೈಸ್. ಎರಡನೇ ಮಾತಿಲ್ಲ ಇದರಲ್ಲಿ. ಇಲ್ಲಿವರೆಗೆ ನೀವು 2009ರಿಂದ ಸ್ಟಾರ್ಟ್ ಮಾಡಿದಿರಿ. ಹೌದು. 2026. ಹೌದು. 100 ಮನೆಗಳನ್ನು ಕಟ್ಟಿದಿರಿ. ಖಂಡಿತ. ಇಲ್ಲಿವರೆಗೂ ಯಾವುದೇ ನಿಮಗೆ ಕಂಪ್ಲೇಂಟ್ ಇತ್ಯಾದಿ ಏನೂ ಇಲ್ಲ ಸರ್? ಕಂಪ್ಲೇಂಟ್ ಅಂದ್ರೆ ನಾನು ಇದ್ರಲ್ಲಿ ತುಂಬಾ ಹಾನೆಸ್ಟ್ ಆಗಿರ್ತೇನೆ ನೋಡಿ. ಎಲ್ಲರನ್ನ ಸ್ಯಾಟಿಸ್ಫೈ ಮಾಡೋದು ಆಗಲ್ಲ. ನಾನು ಒಂದು ಫಾರ್ ಎಕ್ಸಾಂಪಲ್ ಲೆಟ್ಸ್ ಅಸ್ಯೂಮ್ 100 ಕಸ್ಟಮರ್ ನಾನು ಸೇವೆ ಮಾಡಿದ್ರೆ 100 ಕಸ್ಟಮರ್ ಖುಷಿಯಾಗಿರಕ್ಕೆ ಚಾನ್ಸ್ ಇಲ್ಲ. ಅದು ಹೇಳಿದ್ರೆ ಸತ್ಯ ಇಲ್ಲ, ಅದು ಸುಳ್ಳು. ಅದು ಇವಾಗ ನೀವೇ ಒಂದ್ ದಿನಕ್ಕೆ ನೀವು ಎಷ್ಟೋ ಜನ ನೋಡಿರ್ತೀರ, ಎಲ್ಲರೂ ನಿಮ್ಮನ್ನ ಭೇಟಿ ಆದ್ರೂ ಸ್ಯಾಟಿಸ್ಫೈಡ್ ಅಂದ್ರೆ ಇಲ್ಲ, ಪಾಸಿಬಲ್ ಇಲ್ಲ. ಅಪ್ ಟು 75 to 80% ಅಟ್ಲೀಸ್ಟ್ ನಾನು ಯಾರಿಗೂ ಮೋಸ ಮಾಡಿಲ್ಲ. ನಾನು ಇದು ಮನ್ಸ್ ಮೇಲೆ ಕೈ ಇಟ್ಕೊಂಡಿರ್ತೇನೆ, ಯಾರಿಗೂ ನಾನು ಮೋಸ ಮಾಡಿಲ್ಲ. ಯಾರು ಇವ್ರು ನನಗೆ ಈ ತರ ಮೋಸ ಮಾಡೋದಂತ ಒಬ್ರು ಕೈ ತೋರಿಸಿ ಹೇಳಕ್ಕಾಗಲ್ಲ. ಅದು ನಾನು ವಿನ್ ಆಗಿದ್ದೀನಿ. ಅದ್ರಲ್ಲಿ ನಾನು 200% ಖುಷಿಯಾಗಿ ಹೇಳ್ಬೋದು. ಸೊ ನಿಮ್ಮ ಈ ಕ್ಲೈಂಟ್ಗಳದ್ದೆಲ್ಲ ಸಮನೆ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸರ್? ಅದು ಅವ್ರ ಮನೆ ಮಗ ಆಗ್ಬಿಡ್ತೀವಿ ಬೇಸಿಕ್ಲಿ ಹೇಳಿದ್ರೆ, ಬೇರೆ ಏನಿಲ್ಲ. ಅವ್ರ ಆಶೀರ್ವಾದನೇ ಇವತ್ತರೆಗೂ ನಾನು ಇಲ್ಲಿ ತಂದಿದೆ. ಯಾಕಂದ್ರೆ ಇಷ್ಟು ವರ್ಷ ನೀವು ಬೇರೆ ಯಾವುದೇ ವ್ಯಾಪಾರದಲ್ಲಿದ್ರು, ಯಾವುದೇ ಬಿಸ್ನೆಸ್ ಅಲ್ಲಿದ್ರು, ನಿಮಗೂ ಕ್ಲೈಂಟ್ಗೂ ದ ಟ್ರಾನ್ಸಾಕ್ಷನ್ ವಿಲ್ ಬಿ 3 days or 1 week or 10 days ಮ್ಯಾಕ್ಸಿಮಮ್ ಅಷ್ಟೇ. ಕನ್ಸ್ಟ್ರಕ್ಷನ್ ಅಂದಾಗ 8 ತಿಂಗಳಿಂದ 1 ವರ್ಷವರೆಗೂ ಯು ವಿಲ್ ಟ್ರಾವೆಲ್ ಅಲಾಂಗ್ ವಿತ್ ದೆಮ್. ಅವ್ರು ಹೇಳಿದ್ದಕ್ಕೆಲ್ಲ ಓಕೆ ಅನ್ಬೇಕು. ಅವ್ರು ಹೇಳಿದ್ದಕ್ಕಿಲ್ಲ ಅಂತ ಹೇಳಿದ್ರೆ ಯು ವಿಲ್ ಬಿಕಮ್ ಎ ವಿಲನ್, ಫ್ರಮ್ ಹೀರೋ ಟು ವಿಲನ್. ಅರ್ಥ ಆಯ್ತಾ? ಅವ್ರನ್ನೂ ನೀವು ಸ್ಯಾಟಿಸ್ಫೈ ಮಾಡಬೇಕು. ಅವ್ರು ಹೇಳೋದೆಲ್ಲ ಕೇಳಬೇಕು.
ಇಟ್ ಈಸ್ ಅ ಟಫ್ ಟಾಸ್ಕ್, ಬಟ್ ದೇವ್ರ ದಯದಲ್ಲಿ ಇವತ್ತವರೆಗೂ ಮೋಸ್ಟ್ಲಿ ಸ್ಯಾಟಿಸ್ಫೈಡ್ ಕ್ಲೈಂಟ್ಸ್ ಇದ್ದಾರೆ ನಮ್ಮ ಹತ್ರ. ಬೆಸ್ಟ್ ರೀಸನಬಲ್ ಪ್ರೈಸ್ ಇತ್ತು, ಸೊ ಹಂಗಾಗಿ ನಂಗೆ ತುಂಬಾ ಇಷ್ಟ ಆಯ್ತು. ಅವರೊಂದಿಗೆ ನಿಮ್ಮ ಅನುಭವ ಹೇಗಿತ್ತು ಮ್ಯಾಮ್? ತುಂಬಾ ಚೆನ್ನಾಗಿದೆ. ಎಲ್ಲೂ ನನ್ನ ಕೆಲಸ ಎಲ್ಲೂ ಸ್ಟಾಪ್ ಆಗಲಿಲ್ಲ, ಕರೆಕ್ಟಾಗಿ ಹೋಗ್ತಿತ್ತು. ಮತ್ತೆ ಇಂಜಿನಿಯರ್ಸ್ ಆಗಲಿ ವರ್ಕರ್ಸ್ ಆಗಲಿ ತುಂಬಾ ಸಪೋರ್ಟಿವ್ ಆಗಿದ್ರು. ತುಂಬಾ ಖುಷಿ ಆಯ್ತು. ನನಗೆಲ್ಲೂ ಯಾವುದು ಸ್ಟಾಪ್ ಆಗಲಿಲ್ಲ. ಮತ್ತೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನಮ್ಮಿಬ್ರಿಗೂ. ಸೊ ಅವ್ರು ಒಳ್ಳೆ ಹೆಲ್ಪ್ ಮಾಡಿದ್ರು ನಮಗೆ. ರಿಯಾಜ್ ಗೋಲ್ಡನ್ ಕೀ ಕಡೆಯಿಂದ ನೀವು ಯಾವ್ದಾದ್ರು ಆರ್ಥಿಕ ಒತ್ತಡವನ್ನು ಅನುಭವಿಸಿದ್ದೀರಾ ಮ್ಯಾಮ್? ಇಲ್ಲ, ಏನೂ ಇಲ್ಲ. ನನಗೆಲ್ಲೂ ಏನೂ ಆಗಲಿಲ್ಲ. ಅದು ನಾನು 200% ಹೇಳ್ತೀನಿ, ನನಗೆಲ್ಲೂ ಯಾವ ಪ್ರಾಬ್ಲಮು ಬಂದಿಲ್ಲ. ಓವರ್ ಆಲ್ ಆಗಿ ರಿಯಾಜಸ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ಗೆ 10 ಪಾಯಿಂಟ್ಸ್ ಅಲ್ಲಿ ನೀವು ಕೂಡ ರೇಟಿಂಗ್ ಏನು ಮ್ಯಾಮ್? ಫುಲ್ 10 ಕೊಡ್ತೀನಿ ನಾನು. ಇನ್ನ ಬೇಕಾದ್ರೆ ಎಕ್ಸ್ಟ್ರಾ ಕೂಡ ಕೊಡ್ತೀನಿ ನಾನು. ಇದು ನಾನು ಪ್ರಾಂಪ್ಟ್ ಆಗಿ ನನ್ನ ಮನ್ಸಾರೆ ಹೇಳ್ತಿರೋದು. ನಾನು ಇದು ವಿಡಿಯೋಗೋಸ್ಕರ ಅಂತಿಲ್ಲ, ಪ್ರಾಂಪ್ಟ್ ಆಗಿ ಹೇಳ್ತೀನಿ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ನನಗೆ. ರಿಯಾ ಸರ್ನ ಮೀಟ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಮೀಟ್ ಮಾಡಿದ ತಕ್ಷಣ ನೀವು ಫ್ರೆಂಡ್ಲಿ ಆಗ್ಬಿಡ್ತೀರ ಅವ್ರ ಹತ್ರ. ಕರೆಕ್ಟಾಗಿ ಮಾತಾಡ್ತಾರೆ, ಅವರೆಲ್ಲೂ ಸುಳ್ಳು ಹೇಳಲ್ಲ, ಮತ್ತೆ ಆಕ್ಟಿಂಗ್ ಮಾಡಲ್ಲ. ಅವರು ಇರೋದು ಪ್ರಾಂಪ್ಟ್ ಆಗಿ ಇದು ಹಿಂಗಿರತ್ತೆ ಹಿಂಗಾಗತ್ತೆ ಅಂತ ಕರೆಕ್ಟಾಗಿ ಹೇಳ್ತಾರೆ ಅವರು. ನೀವೊಂದು ಕಾರ್ ಪಾರ್ಕಿಂಗ್ ಕೂಡ ಒಳ್ಳೆ ಟೈಲ್ಸ್ ಎಲ್ಲ ಹಾಕಿ ಅಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ದನ್ನು ನೋಡಿದ್ದೇನೆ. ಹೌದು, ಅದು ಹೇಗೆ ಸಾಧ್ಯ? ಅದು ಇವಾಗ 1550 ರೂಪಾಯಿಗೆ ಒಬ್ರು ಬಡವರು ಮನೆ ಕಟ್ತಾರೆ. ಅವ್ರ ಫ್ಯೂಚರ್ ಅಲ್ಲಿ ಖಂಡಿತ ಕಾರ್ ತಗೊಂತಾರೆ. ಎವ್ರಿ ಒನ್ ಶುಡ್ ಡ್ರೀಮ್ ಇಲ್ದ ಯಾರು ಇರ್ಬೋದು. ಅವ್ರ ಕಾರ್ ತಗೊಂಡ್ರೆ ಆ ಕಾರ್ ಪಾರ್ಕಿಂಗ್ ಜಾಗನ ಚೆನ್ನಾಗಿರ್ಬೇಕು. ಅವ್ರಿಗೂ ಟೈಲ್ಸ್ ಹಾಕಿ ಕೊಡ್ತೀವಿ, ಆ ಜಾಗದಲ್ಲಿ ಸುಂದರವಾದ ಟೈಲ್ಸ್ ಹಾಕಿ ಕೊಡ್ತೀವಿ. ಮತ್ತೆ ನೀವು ಇದಕ್ಕೆಲ್ಲ ಡೋರ್ಗೆ ಬಿಜಾಗರ ಇದು ಯಾವ ಕ್ವಾಲಿಟಿಯಲ್ಲಿ ಬೆಳೆಸ್ತೀರಿ? ಅಂದ್ರೆ ಪ್ಲಾಸ್ಟಿಕ್ ಬೆಳೆಸ್ತೀರಾ? ಈ ಹ್ಯಾಂಡ್ಲೆಸ್ ಇಲ್ಲ ಸರ್, ಅದೆಲ್ಲ SS ಬರುತ್ತೆ ಆಕ್ಚುಲಿ. ಇವಾಗ ಇದೆಲ್ಲ ಆಂಟಿಕ್ ಕೊಟ್ಟಿ ಬರುತ್ತೆ. ನಾರ್ಮಲ್ ಫ್ಲಶ್ ಡೋರ್ಗೆ ಬರೋದಲ್ಲ SS ಮೆಟೀರಿಯಲ್ ಇರುತ್ತೆ. ಕ್ವಾಲಿಟಿ ಇರುತ್ತೆ, ಅದ್ರಲ್ಲಿ ಯಾವ್ದು ಎರಡನೇ ಮಾತು. ನಿಮಗೆ ಕಾಂಪಿಟೇಷನ್ ಇದೆಯಾ? ಕಾಂಪಿಟೇಷನ್ ಇದಾರೆ, ಹೆಲ್ತಿ ಕಾಂಪಿಟೇಷನ್ ಎಲ್ಲರೂ ಇದ್ದಾರೆ. ಬಟ್ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ನೀವು ಇಷ್ಟು ಕಡಿಮೆಗೆ ಇಷ್ಟು ಕ್ವಾಲಿಟಿ, ಇಷ್ಟು ಗ್ರ್ಯಾಂಡು, ಮತ್ತೆ ಅದರ ಇದು ಏನು ಡ್ಯೂರೇಬಿಲಿಟಿ ಬಗ್ಗೆ ನೀವು ಇಷ್ಟು ವರ್ಷಗಳಿಂದ 2009 ಅಂದ್ರೆ ಹೆಚ್ಚು ಸುಮಾರು 16-17 ವರ್ಷದಿಂದ ನೀವು ನಿರಂತರವಾಗಿ ಕಟ್ಕೊಂಡು ಬರ್ತಾ ಇದ್ದೀರಿ. ಮತ್ತೆ ನೀವು ಒಂದೊಂದು ಸಮಯದಲ್ಲೇ 10-16 ಕಡೆಗೆ ನಿಮಗೆ ನಿಮ್ಮ ಕನ್ಸ್ಟ್ರಕ್ಷನ್ ನಡೀತಾ ಇರ್ತದೆ. ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ ನಿಮ್ಗಷ್ಟು ವ್ಯಾಕ್ಯೂಮ್ ಇದೆ, ನಿಮ್ಗಷ್ಟು ಜನಪ್ರಿಯತೆ ಇದೆ, ನಿಮ್ಗಷ್ಟು ಕೆಲಸ ಇದೆ. ಈಗ 1-2 ಮಾಡಿ ಅದನ್ನೇ ನಮಗೆ ತೋರಿಸಿ ನಾನು ಮನೆ ಕಟ್ಟಿದ್ದೇನೆ ಅಂತ ಹೇಳುವವರಲ್ಲ. 100 ಮನೆಗಳನ್ನು ಕಟ್ಟಿದ್ದೇನೆ. ಅದು ಅದರ ಮಧ್ಯೆ ನಿಮಗೆ ಕನ್ಸ್ಟ್ರಕ್ಷನ್ ಅಲ್ಲಿ ಇಷ್ಟು ಕಡಿಮೆ ರೇಟ್ ಅಲ್ಲಿ ಇವನು ಮಾಡ್ತಾ ಇದ್ದಾನಲ್ಲ, ನಮಗೆ ಬಹಳ ದೊಡ್ಡ ಕಾಂಪಿಟೇಷನ್ ಕೊಡ್ತಾನೆ, ಈ ತರದ ಏನಾದ್ರು ತೊಂದರೆಗಳಿದೆಯಾ? ಅಥವಾ ಇಲ್ಲ, ಇದೆ. ನನ್ನ ಹತ್ರ ಬರೋರು ಇವತ್ತಿಗೂ ಈ ರೇಟಿಗೆ ಹೆಂಗ್ ಕಟ್ಟಕ್ಕಾಗತ್ತೆ? ಇವಾಗ ಎಲ್ಲರೂ ಹೆಂಗಂದ್ರೆ, ಇವಾಗ ನೀವೇ ಜೀವನದಲ್ಲಿ ಒಂದ್ಸತಿ ಮನೆ ಕಟ್ತೀರಾ, ನೀವು ಒಂದು 10 ಜಾಗದಲ್ಲಿ ವಿಚಾರಿಸಿರ್ತೀರ, ಎಲ್ಲ 2000 ರೂಪಾಯಿ 2500 ರೂಪಾಯಿ ಇರ್ತಾರೆ. ನಾನು 1550 ರೂಪಾಯಿಗೆ ಮನೆ ಕಟ್ತಿರುವಾಗ ಭಾಳಷ್ಟು ಜನ ಹೇಳ್ತಾರೆ, ಇಲ್ಲ ಅವ್ರು ಏನೋ ಮಾಡ್ತಿದ್ದಾರೆ ತಪ್ಪು, ಏನೋ ಆಗುತ್ತೆ ನಿನಗಂತ ಹೇಳಿದಾಗ ನಿಮಗೊಂದು ಡೌಟ್ ಬಂದ್ಬಿಡುತ್ತೆ. ಅಯ್ಯೋ ಯಾಕಪ್ಪ ಕೊಡೋಣ ಬೇಡವಾ, ಇಲ್ಲ ನಾವೇ ಮಾಡೋಣ ಅಂತ ಹೇಳ್ಬಿಟ್ಟು ಆ ಥರ ಇರುತ್ತೆ. ಅಪಾರ್ಟ್ ಫ್ರಮ್ ದಟ್ ಯಾರೆಲ್ಲ ನನ್ನ ಟ್ರಸ್ಟ್ ಮಾಡಿದ್ರು ದೇ ಆರ್ ಆಲ್ ವಿನ್ನರ್ಸ್ ಟುಡೇ ಮೋಸ್ಟ್ಲಿ. ಎಸ್. ಸೊ ಈಗ ಎಷ್ಟು ಮನೆಗಳನ್ನು ಕಟ್ತಾ ಇದ್ದೀರಿ? ಸುಮಾರಿದೆ ಸರ್, ನೋ ನಂಬರ್ಸ್ ಅಫಿಷಿಯಲ್ ಆಗಿ ಹೇಳಕ್ಕಾಗಲ್ಲ. ಖಂಡಿತ ವಿ ಆರ್ ಹೆಲ್ತಿ ಅಂಡ್ ಫೈನ್. ನಿಮ್ದೊಂದು ತಂಡ ಇದೆ? ಖಂಡಿತ ಹೆಲ್ತಿ ಟೀಮ್. ತುಂಬಾ ನನ್ನ ಫ್ಯಾಮಿಲಿ, ದೇ ಆರ್ ಅವರ್ ಫ್ಯಾಮಿಲೀಸ್ ಆಕ್ಚುಲಿ. ನೀವು ನೇರವಾಗಿ ಮೊದಲಿಂದ ನೀವು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ 1-to-1 ನೀವೇ ಭಾಗವಹಿಸಿ ಇನಿಷಿಯಲ್ ಡೇಸ್ ರಲ್ಲಿ ನಾನೇ ಮುಂದೆ ಇದ್ದು ಮಾಡಿಸ್ತಿದ್ದೆ ಸರ್. ಬಟ್ ನಾವು ಟೈಮ್ ಹೆಂಗಾಗಿದೆ ಅಂದ್ರೆ ನಾನು ಹೋಗಕ್ಕಾಗಲ್ಲ ಎಲ್ಲ ಸೈಟ್ಸ್ಗೂ, ಆ ಥರ ಒಂದು ಪರಿಸ್ಥಿತಿ. ನನ್ನ ಟೀಮ್ ಇದ್ದಾರೆ, ಅವ್ರು ನೋಡ್ಕೊಂತಾರೆ. ಸೊ ಈ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ನಿಮಗಿರುವ ಸವಾಲುಗಳೇನು? ಈ 1550 ರೂಪಾಯಿಯಲ್ಲಿ ಕಟ್ಟಬೇಕು ಅಂತ ಹೊರಟಾಗ ನೀವು ಅದನ್ನ ಮ್ಯಾನೇಜ್ ಮಾಡಲಿಕ್ಕೆ ನಿಮ್ಮ ಲಾಭದ ಅಂಶ ಕಡಿಮೆ ಮಾಡ್ಕೊಳ್ತೀರಾ? ಹೇಗೆ ಅದು? ಲಾಭ ಖಂಡಿತ ನಾವು ಕಡಿಮೆ, ಬೇರೆಯವ್ರಿಗೂ ಕಂಪೇರ್ ಮಾಡಿದ್ರೆ, ಬೇರೆ ಬಿಲ್ಡರ್ಸು ಇಲ್ಲ ಬೇರೆ ಮೇಸ್ತ್ರೀಸ್ ಇಲ್ಲ ಬೇರೆಯವ್ರು ಕನ್ಸ್ಟ್ರಕ್ಷನ್ ಮಾಡೋದಕ್ಕೂ ನಮಗೂ 200% ನಾವು ಮಿನಿಮಮ್, ತುಂಬ ಮಿನಿಮಮ್ ಪ್ರೈಸ್. ಅಂದರೆ ಒಂದು ರೀತಿಯಾದ ಸೇವೆ ಅಂತ ತಿಳ್ಕೊಬಹುದು. ಈ ರೇಟಿಗೆ ಎಟ್ಟಕ್ಕಾಗಲ್ಲ, ಸಾಧ್ಯವೇ ಇಲ್ಲ ಅಂತಾರೆ. ನಮ್ಮ ಹತ್ರನೂ ಅದೇ. ಬಟ್ ನಾವೇನ್ ಕಟ್ಕೊಡ್ತಾರೆ ಅಂತ ಆದ್ರೂ ಅದು ಕ್ವಾಲಿಟಿ ವರ್ಕ್ ಆಗಿರೋದಿಲ್ಲ. ಅದೇ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ವಿಷಯ, ನಾವು ಯಾರ ಹತ್ರನೂ ಕ್ರೆಡಿಟ್ ತಗೊಂಡು ವ್ಯಾಪಾರನೇ ಇರಲ್ಲ. ವಿ ಪೇ ಟು ಎವ್ರಿ ಒನ್ ಆನ್ ಟೈಮ್ಸ್. ವಿ ಪೇ ಅಪ್ ಫ್ರಂಟ್ ಆಗಿ ಪೇ ಮಾಡ್ತೀವಿ. ಇವಾಗ ಕ್ರಷರ್ ಅವ್ರಿಗೆ 10 ಲಕ್ಷ ರೂಪಾಯಿ ಬೇಕಾದ್ರೆ ವಿ ಪೇ 10 ಲಕ್ಷ ರೂಪಾಯಿ ಅಡ್ವಾನ್ಸು. ಸೊ ನಿಮಗೆ ಏನಾಗುತ್ತೆ, ಯು ವಿಲ್ ಡಾಮಿನೇಟ್ ಆಲ್ವೇಸ್ ಬೈ ಸೋರ್ಸಿಂಗ್ ಮೆಟೀರಿಯಲ್. ಸೋರ್ಸಿಂಗ್ ಇರೋದು ಸ್ಟ್ರಾಂಗ್ ಆಗಿರ್ತೀರಾ. ಅರ್ಥ ಆಯ್ತಾ ಸರ್? ನೀವು ಒಂದು ಮೆಟೀರಿಯಲ್ ತಗೊಳಕ್ಕೆ, ಅದು ಫಾರ್ ಎಕ್ಸಾಂಪಲ್ ಒಂದು ಕಲ್ಲಂತ ತಿಳ್ಕೊಳ್ಳಿ, 40 ರೂಪಾಯಿ ಇರುತ್ತೆ. ನಾನು ಕಲ್ಲು ತಗೊಳ್ಳೋ ಜಾಗದಲ್ಲಿ ನನಗೆ 34 ರೂಪಾಯಿ ಕೊಡ್ತಾರೆ. ಬಿಕಾಸ್ ಆಫ್ ಮೈ ಸೋರ್ಸಿಂಗ್ ಅಂಡ್ ಮೈ ಕ್ವಾಂಟಿಟಿ. ನಾವು ಕ್ವಾಂಟಿಟಿ ಟರ್ನ್ ಓವರ್ ಕೊಡ್ತೀವಲ್ಲ, ಅವ್ರಿಗೆ 10 ಲಕ್ಷ ರೂಪಾಯಿಗೆ ತಿಂಗಳಿಗೆ ಟರ್ನ್ ಓವರ್ ಕೊಡ್ತೀವಿ. ಸೊ ಅದರಿಂದ ನಮಗೆ ಕೊಡೋ ಪ್ರೈಸ್ ಕಡಿಮೆ ಇರುತ್ತೆ. ದಟ್ ಈಸ್ ವೇರ್ ವಿ ಮೇಕ್.
ಆಕ್ಚುಲಿ ದ ಥಿಂಗ್ಸ್ ಹ್ಯಾಪನ್. ನೀವು ಮನೆಯ ಗೇಟ್ ಅನ್ನು ಕೂಡ ಅಷ್ಟು ಸುಂದರವಾಗಿ ಮಾಡ್ತೀರಿ, ಹೌದು, ಎಲಿವೇಟೆಡ್ ಮಾಡ್ತೀರಿ. ಅದನ್ನ ನೋಡಿದ್ರೆ ಮನೆ ಪ್ರತಿಯೊಂದು ಮನೆಗೂ ಈ ತರದ ಗೇಟ್ ಇರ್ಬೇಕಪ್ಪ ಅಂತ ಅನಿಸ್ತದೆ. ಖಂಡಿತ. ಅಂದ್ರೆ ನೀವು ಎಲ್ಲಿಯೂ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇಲ್ಲ. ಖಂಡಿತ. ಪ್ರತಿ ಒಂದು ಇಂಚನ್ನು ಅಷ್ಟು ಅದ್ಭುತವಾಗಿ ಮಾಡ್ತೀರಿ. ಖಂಡಿತ. ಆಮೇಲೆ ಫಾಲ್ ಸೀಲಿಂಗ್ ಮಾಡ್ತೀರಿ. ಫಾಲ್ ಸೀಲಿಂಗ್ ನಮ್ ಸ್ಕೋಪ್ ಬರಲ್ಲ. ಕ್ಲೈಂಟ್ ಕೇಳ್ತಾರೆ ನನಗೆ ಮಾಡ್ಕೊಡಿ ಅಂತಾರೆ, ಅದರಿಂದ ವಿ ಚಾರ್ಜ್ ದೇಮ್ ಅಡಿಷನಲ್, ಬಟ್ ಮಾಡ್ಕೊಡ್ತೀವಿ ಅಂದ್ರೆ ಅಡಿಷನಲ್. ಈಗ ನೀವೊಂದು 60 ಲಕ್ಷದಲ್ಲಿ ಒಂದು ಮನೆ ಕಟ್ಟಿದಿರಿ. ಹೌದು. ಆಯ್ತಾ, 2 ಫ್ಲೋರು, ಆಮೇಲೆ ಬಹಳ ಅದ್ಭುತವಾಗಿದೆ. ಹೌದು. ಇದರಲ್ಲಿ ಆ ಫಾಲ್ ಸೀಲಿಂಗ್ ಎಲ್ಲ ಅವ್ರು ಮಾಡ್ಕೊಂಡ ಮೇಲೆ ಒಟ್ಟು ಕಾಸ್ಟ್ ಎಷ್ಟಾಗುತ್ತೆ ಎಕ್ಸ್ಟ್ರಾ? ಅದೊಂದು 5 to 10 lakhs ಇರುತ್ತೆ. ಅದು 100% ಎಕ್ಸ್ಟ್ರಾ ಇದೇ ಇರುತ್ತೆ. ಮನೆ ಕಟ್ಟಕ್ಕೆ ಅಂತ ಒಂದು ಕಾಸ್ಟ್ ಇರುತ್ತೆ, ಪ್ಲಸ್ ಆಡ್ ಆನ್ ಥಿಂಗ್ಸ್ ಅಂತ ಒಂದು ಇರುತ್ತೆ. ಆಡ್ ಆನ್ ಥಿಂಗ್ಸ್ ಯಾರು ಹೇಳಲ್ಲ. ಇವಾಗ ನೀವು ಇನ್ಸ್ಟಾಗ್ರಾಮ್ ತೆಗೆದ್ರೆ ನಾನು 70 ಲಕ್ಷ ಕಟ್ಟಿದ ಮನೆ ಅಂತಾರೆ, ಅದು 1 ಕೋಟಿ ಮೇಲೆ ಇರುತ್ತೆ. ಹೌದು, ಆಕ್ಚುಲ್ ಖರ್ಚು ಮಾಡಿದ್ದು. ಇವ್ರು ಬಿಲ್ಡರ್ ಕಾಸ್ಟ್ ಮಾತ್ರ ಹೇಳ್ತಾರೆ. ಬಿಲ್ಡರ್ ಕಾಸ್ಟ್ ಅಲ್ಲಿ ಬಿಲ್ಡಿಂಗ್ ಸ್ಕೆಲಿಟನ್ ಮಾತ್ರ ಬಂದಿರುತ್ತೆ. ನಿಮಗೆ ಕಾಣಿಸ್ತಿರೋ ಸೋಫಾ ಇರಲ್ಲ, ಆ ಸೋಫಾ ಮಾತ್ರ 2 ಲಕ್ಷ ರೂಪಾಯಿ ಮನೇಲಿ ಹಾಕಿರ್ತಾರೆ. ಬಟ್ ನೀವು ಅಟ್ರಾಕ್ಟ್ ಹಾಕೋದು ಆ ಸೋಫಾನಿಂದ, ಆ ಥಿಂಗ್ಸ್ ಪ್ಲೇಸ್ಮೆಂಟ್ ನಿಂದ, ಆ ಕಲರ್ ನಿಂದ, ಫಾಲ್ ಸೀಲಿಂಗ್ ಇಂದ, ಮತ್ತೊಂದಿಲ್ಲ ಲೈಟಿಂಗ್ಸ್. ಸೊ ದಟ್ ಇಸ್ ವಾಟ್ ಆಕ್ಚುಲಿ. ಹೌದು. ಈಗ ನೀವು ನಮಗೆ ತೋರಿಸುವ ಮನೆಗಳಿದೆಯಲ್ಲ, ಹೌದು, 60 ಲಕ್ಷದ ಮನೆ, ಹೌದು, ಅದರ ಲೈಟಿಂಗ್ಸ್ ಕೂಡ ಬ್ಯೂಟಿಫುಲ್ ಆಗಿದೆ. ಹೌದು, ಬಹಳ ಪ್ಲೆಸೆಂಟ್ ಆಗಿದೆ. ಹೌದು. ಅದು ಇನ್ಕ್ಲೂಡೆಡ್ ಅಥವಾ ಅವರ ಟೇಸ್ಟ್? ಇಲ್ಲ, ಕ್ಲೈಂಟ್ ಅದು ಎಕ್ಸ್ಟ್ರಾ ಮಾಡಿಸ್ತಾರೆ ಸರ್ ಅದು. ಬಟ್ ನಮ್ಮ ಓವರ್ ಆಲ್ ಬಜೆಟ್ ನಾವು ಯಾವಾಗೂ ಹೇಳಿದ್ರು ಓವರ್ ಆಲ್ ಬಜೆಟ್ ಹೇಳ್ಬಿಡ್ತೀವಿ. ಯಾವ ಬಿಲ್ಡಿಂಗ್ ಆದ್ರೂ ಸರಿ, ಅದರಲ್ಲಿ 60 ಲಕ್ಷ ಆಗಿದ್ರೆ 60 ಲಕ್ಷ ಆಗಿದೆ ಈ ತರ ಅಂತ ಹೇಳ್ಬಿಡ್ತೀವಿ. ನೀವು ಡಿಸೈನ್ ಎಲ್ಲ ನಿಮ್ದೇನಾ? ನಮ್ದೇ ಎಲ್ಲ ಇನ್ ಹೌಸ್ ಟೀಮ್ ಇದೆ. ಆಕ್ಚುಲಿ ಆರ್ಕಿಟೆಕ್ಟ್ ಇದ್ದಾರೆ, ಸ್ಟ್ರಕ್ಚರಲ್ ಟೀಮ್ ಇದ್ದಾರೆ, ಎಲ್ಲರೂ ಇದ್ದಾರೆ ಸರ್. ಮತ್ತೆ ವಾಸ್ತು ಪ್ರಕಾರ ಮಾಡಿ 100% ವಾಸ್ತು. 100% ವಾಸ್ತು, ನೋ ಡೌಟ್ ಅಬೌಟ್ ಇಟ್. ನಾನು ಒಂದು ಕುತೂಹಲಕ್ಕೆ ಕೇಳೋದು, ನೀವು ಇಷ್ಟು 17 ವರ್ಷಗಳಿಂದ ಮನೆ ಮಾಡ್ತಾ ಇದ್ದೀರಲ್ಲ, ಆ ವಾಸವಾಗಿ ನನಗೆ ರಿಯಾಜ್ ಅವರೇ ನಿಮ್ಮ ಕಟ್ಕೊಟ್ಟ ಮನೆಯಿಂದ ತುಂಬ ಸಂತೋಷ ಆಯಿತು, ತುಂಬ ಸಮೃದ್ಧಿ, ಸುಖವಾದ ಜೀವನ, ನಾವು ಈ ಮನೆಗೆ ಬಂದ ಮೇಲೆ ಒಳ್ಳೇದಾಗಿದೆ, ಈ ಥರದ್ದು ಏನಾದ್ರು ಅನುಭವಗಳು? ಖಂಡಿತ ಸರ್, ಖಂಡಿತ. ಸುಮಾರು ಜನ ಹೇಳಿದ್ದಾರೆ ಅವ್ರ ಮನೆಗೆ ಬಂದ ಮೇಲೆ ಅಲಯನ್ಸ್ ಆಗಿದೆ, ಅವ್ರ ಮಗನಿಗೆ ಮದುವೆ ಆಗಿದೆ, ಇಲ್ಲ ಮಗಳಿಗೆ ಮದುವೆ ಆಗಿದೆ, ಇಲ್ಲ ಒಳ್ಳೆಯ ವಿಷಯಗಳು ಮನೆಯಲ್ಲಿ ನಡೆದಿದೆ, ಒಂಥರ ಲಕ್ಕಿ ಅಂತ ಹೇಳಿದ್ದಾರೆ. ಬಹಳಷ್ಟು ರೀತಿಯಲ್ಲಿ ಇದು ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ಗೊತ್ತು ಇನಿಷಿಯಲಿ ಯಾವ ಕ್ಲೈಂಟ್ ನಿಮ್ಮ ಹತ್ರ ಬಂದ್ಬಿಟ್ಟು ಹಾನೆಸ್ಟಾಗಿ ಹೇಳಲ್ಲ, ನೀವು ಇಷ್ಟು ಕಡಿಮೆ ಕೊಡ್ತಿದ್ದೀರಾ, ನಾನು ಬೇರೆ ಜಾಗದಲ್ಲಿ ವಿಚಾರಿಸಿದೆ 25 ಲಕ್ಷ ಜಾಸ್ತಿ ಇದೆ, 30 ಲಕ್ಷ ಜಾಸ್ತಿ ಇದೆ, 40 ಲಕ್ಷ ಜಾಸ್ತಿ ಅಂತ ಬಿಟ್ಟು ಸ್ಟಾರ್ಟಿಂಗಲ್ಲಿ ಯಾರು ಹೇಳಲ್ಲ. ಮನೆ ಹ್ಯಾಂಡ್ ಓವರ್ ಮಾಡಿದಾಗ ಅವತ್ತಿನ ದಿನ ಹೇಳ್ತಾರೆ, ಲಾಸ್ಟಲ್ಲಿ ಹೇಳ್ತಾರೆ, ಸರ್ ನಾನು ನಿಮ್ಮ ಹತ್ರ ಬರಕ್ಕೆ ಮುಂಚೆ ಇಷ್ಟು ಜಾಗಕ್ಕೆ ಹೋದೆ, ಅವರೆಲ್ಲ ಇಷ್ಟು ಕೊಟೇಶನ್ ಕೊಟ್ಟರು, ಅವರೆಲ್ಲ ಹೇಳಿದ್ರು ನೀವು ಇವ್ರ ಹತ್ರ ಹೋದ್ರೆ ಸರಿ ಬರಲ್ಲ ಅಂತ ಹೇಳಿದ್ರು, ಬಟ್ ನೀವು ಮಾಡಿಕೊಟ್ಟಿದ್ದೀರಾ సర్, థ్యాంక్ యూ అంటారు. ఇలాంటి తప్పుడు ఉంటే ఏ ఆడపడుచు కన్నా సంతోషమే. వాళ్ళ దగ్గర మనం అన్నీ చేయించుకోవాలి. ಈಗ 60 ಲಕ್ಷದ ಮನೆ ಸಾಮಾನ್ಯ ಹೆಚ್ಚು ಕಮ್ಮಿ ಬೇರೆ ಕಡೆ ಬೇರೆ ಯಾರೇ ಕಟ್ಟಿದ್ರು ಒಂದು 75ರಿಂದ 80 ಲಕ್ಷ. ದಟ್ ಈಸ್ ಮಿನಿಮಮ್. ಹೇಳ್ತಾರೆ ಅದು ಮಿನಿಮಮ್. ಅದು 1 ಕೋಟಿ ತಗೊಂಡಿದ್ದಾರೆ, 1 ಕೋಟಿ 20 ಲಕ್ಷ ತಗೊಂಡಿದ್ದಾರೆ. ಇಟ್ ಡಿಪೆಂಡ್ಸ್ ಆನ್ ಎವ್ರಿ ಬಿಲ್ಡರ್ ಹೌ ಹಿ ಪ್ರೊಜೆಕ್ಟ್ಸ್ ಹಿಮ್ಸೆಲ್ಫ್. ಇವಾಗ ನಾನು ಹೇಳ್ತೀನಲ್ಲ ನಿಮ್ಗೆ, ಅದು ಅವ್ರ ಬ್ರ್ಯಾಂಡ್ ಯಾವ ಥರ ತೋರಿಸ್ತಿದ್ದಾರೆ, ಅವ್ರು ಯಾವ ಥರ ಮಾತಾಡ್ತಿದ್ದಾರೆ, ಇಲ್ಲ ನಿಮ್ಮ ಬಜೆಟ್ ಎಷ್ಟಿದೆ. ಕೆಲವರು 1 ಕೋಟಿ ಖರ್ಚು ಮಾಡೋಕೆ ರೆಡಿ ಇರ್ತಾರೆ, 1 ಕೋಟಿ ಮಾಡ್ತಾರೆ ಅದಕ್ಕೆ, ಬಟ್ ಅವಶ್ಯಕತೆ ಇರಲ್ಲ ಅಷ್ಟೊಂದು. ಬಟ್ ಅವರು ತಿಳ್ಕೊಂತಾರೆ 1 ಕೋಟಿ ಖರ್ಚು ಮಾಡೋದ್ರಿಂದ ಐ ಹ್ಯಾವ್ ದ ಟಾಪ್ ನಾಚ್ ಬಿಲ್ಡಿಂಗು, ಅದೊಂದು 200 ವರ್ಷ ಇರುತ್ತೆ ಅಂತ ಬಿಟ್ಟು. ನಾವು ಕಟ್ಟೋ ಬಿಲ್ಡಿಂಗ್ 80 to 100 years ಇರುತ್ತೆ, ಅವ್ರು ಕಟ್ಟೋದು ಅಷ್ಟೇ ಇರೋದು. ಸ್ಟ್ರಕ್ಚರಲ್ ಎಲ್ಲ ಒಂದು ಯಾವುದೂ ಚೇಂಜಸ್ ಇರಲ್ಲ, ಕ್ವಾಲಿಟಿ ಇರಲು ಅದೇ ಥರ, ಎರಡನೇ ಮಾತು ಯಾವುದ್ರಲ್ಲೂ ಇರಲ್ಲ. ಈಗ ಈ ಥರ ಕಟ್ಟಲಿತ್ತಾ ಇದ್ದೀರಲ್ಲ, ಸಮಾಜದಲ್ಲಿ ಒಂದು ಈ ಮನೆ ಕಟ್ಟುವ ದಿಕ್ಕಿನಲ್ಲಿ ನೀವೊಂದು ದೊಡ್ಡ ಅಭಿಯಾನ ಆರಂಭ ಮಾಡಿದ್ದೇನೆ, ಅದನ್ನು ಮುಂದುವರಿಸ್ತಾ ಇದ್ದೇನೆ, ಒಂದು ಬಡವರ ಕನಸಿಗೆ ನಾನು ಆಶ್ಚರ್ಯ ಒಂದು ಬೆನ್ನೆಲುಬಾಗಿ ನಿಂತಿದ್ದೇನೆ ಅನ್ನುವಂಥ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಖಂಡಿತ ಇದೆ. ಅಂದರೆ ಭಾಳಷ್ಟು ಜನ ಅವ್ರ ಮನೆ ಮಗಾಗಿ ನಾನು ನೋಡ್ತಾರೆ. ಲೈಕ್ ಅವ್ರು ಏನು ಹೇಳೋದು, ಅವ್ರು ನನ್ನ ಟ್ರೀಟ್ ಮಾಡೋ ರೀತಿ ಆಗಲಿ, ಮಾತಾಡೋ ರೀತಿ ಆಗಲಿ, ಅಲ್ಲಿಗೆ ಮುಗ್ದಿಲ್ಲ. ನಾನು ಅದೇ ಹೇಳೋದು, ಇವತ್ತಿಗೂ ಭಾಳಷ್ಟು ಜನ ಏನು ಮಾಡ್ತಾರೆ, ಬಿಲ್ಡ್ರ್ ಅಂದಾಗ ಅರ್ಧ ರಸ್ತೆಯಲ್ಲಿ ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ. ಮೇಸ್ತ್ರಿ ಅಂದಾಗ ಮನೆ ಕಟ್ಟುವಾಗ ಅರ್ಧ ರಸ್ತೆಯಲ್ಲಿ ಜಗಳ ಆಗಿಬಿಡುತ್ತೆ, ಓನರ್ಗೂ ಅವ್ರಿಗೂ ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ. ನಾವು ಇವತ್ತರೆಗೂ ಎಲ್ಲೂ ಮಾಡಿಲ್ಲ ಒಂದು ವಿಷಯ. ಇನ್ನೊಂದು ಏನಂದರೆ, ನಾವು ಅಲ್ಲಿ ಮನೆ ಕಟ್ಟಿ ಹ್ಯಾಂಡ್ ಓವರ್ ಕೊಟ್ಟ ಮೇಲೆ ಭಾಳಷ್ಟು ಜನಕ್ಕೆ ಅಗ್ರಿಮೆಂಟಲ್ಲಿ ಎಲ್ಲೂ ಇಕ್ಕಲ್ಲ ಇದನ್ನು. ನಮ್ಮ ಒಂದು ರಿಲೇಷನ್ ಯಾವ ಲೆವೆಲ್ಗೆ ಬಂದ್ಬಿಡುತ್ತೆ ಅಂದರೆ, 3 ವರ್ಷ ಆದಮೇಲೆ ಸಣ್ಣ ಪ್ರಾಬ್ಲಮ್ ಇದೆ ಪ್ಲಂಬಿಂಗ್ ಲೈನಲ್ಲಿ, ನನಗೆ ಎಲೆಕ್ಟ್ರಿಕ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಯಾರನ್ನಾದ್ರೂ ಕಳ್ಸ್ಕೊಡಿ ಅಂತ ನಾವು ಫ್ರೀಯಾಗಿ ಕಳ್ಸ್ಕೊಡ್ತೀವಿ. ವಿ ವಿಲ್ ನಾಟ್ ಚಾರ್ಜ್ ಎನಿಥಿಂಗ್ ಅನ್ಲೆಸ್ ಅಂಟಿಲ್ ಮೆಟೀರಿಯಲ್ ರಿಪ್ಲೇಸ್ಮೆಂಟ್ ಇದ್ರೆ ವಿ ವಿಲ್ ಟೆಲ್ ದೆಮ್, ಸರ್ ನೀವೇ ಅದು ಕೊಡಿಸ್ಬಿಡಿ ಅಂತ ಬಿಟ್ಟು. ಲೇಬರ್ ನಮ್ಮ ಕಡೆಯಿಂದ ಫ್ರೀಯಾಗಿ ಕಳ್ಸ್ಕೊಡ್ತೀವಿ. ವಿ ವಿಲ್ ನೆವರ್ ಚಾರ್ಜ್. ಇಟ್ ಡಿಪೆಂಡ್ಸ್ ಆನ್ ಅದೇ ಕ್ಲೈಂಟ್ ಯಾವ ಥರ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ತುಂಬ ಮರ್ಯಾದೆ ಕೊಟ್ಟವ್ರು ನಾವು ತಲೆ ಮೇಲೆ ಇಟ್ಕೊತೀವಿ ಅವ್ರನ್ನ. ನಮ್ಮನ್ನು ತುಂಬ ಕೆಳಗಡೆ ಟ್ರೀಟ್ ಮಾಡೋದು ಅವ್ರಿಗೆ ಅಲ್ಲಿಗೆ ಮುಗೀತು. ಮನೆ ಕಟ್ಟಿದ್ವಿ, ನಿಮ್ಮ ಡೀಲಿಂಗ್ ನಿಮ್ಮದು, ನಮ್ಮ ಡೀಲಿಂಗ್ ನಮ್ಮದು ಅಂತ.
ನೀವು ನಿಮ್ಮನ್ನ ಸಂಪರ್ಕಿಸುವುದಾದ್ರೆ ಹೇಗೆ ಏನ್ ಸರ್ ನನ್ನ ನಂಬರ್ ಕೆಳಗಡೆ ಕೊಡ್ತೀನಿ. ನನ್ನ ನಂಬರು ಇರುತ್ತೆ, ನನ್ನ ಕೋಆರ್ಡಿನೇಟರ್ ನಂಬರು ಇರುತ್ತೆ, 2 ನಂಬರ್ ಇರುತ್ತೆ. ಆ ವಾಟ್ಸಪ್ಪಲ್ಲಿ ಜಸ್ಟ್ ಒಂದು ಎಂಕ್ವೈರಿ ಕಳಿಸಿ, ಮನೆ ಕಟ್ಟಬೇಕು, ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ ಇಂಥ ಜಾಗದಲ್ಲಿ ಇದ್ದೀನಿ, ಆ ಸೈಟ್ ಡೈಮೆನ್ಷನ್ 30-40, G+2 ಕಟ್ಟಬೇಕು, ಇಲ್ಲ G+3 ಕಟ್ಟಬೇಕು, G+4 ಮೆನ್ಷನ್ ಮಾಡಿ, ಯಾವ ಖಾತಾ ಇದೆ, ಈ ಖಾತಾ ಆಗಿದೆ, ಇಲ್ಲ ಈ ಖಾತಾ ಇದೆ, ಅದನ್ನು ಮೆನ್ಷನ್ ಮಾಡಿ ಅವ್ರ ಹೆಸರು ಇದನ್ನು ಮೆನ್ಷನ್ ಮಾಡಿ ಕಳ್ಸಿದ್ರೆ ನಮ್ಮ ಆಫೀಸಿಂದ ಅಫಿಷಿಯಲ್ ಆಗಿ ಒಂದು ಕೊಟೇಶನ್ ಹೋಗುತ್ತೆ. ಅದ್ರಲ್ಲಿ ಎಲ್ಲ ರೀತಿಯಾದ ಮಾಹಿತಿ ಇರುತ್ತೆ, ಯಾವ ಸ್ಟೀಲು, ಯಾವ ಸಿಮೆಂಟು, ಯಾವ್ದು ಏನು ಮಾಡ್ತೀವಿ, ವಿತ್ ಆಲ್ ದ ಬ್ರ್ಯಾಂಡ್ ನೇಮ್ಸ್ ಡೀಟೇಲ್ ಮೆನ್ಷನ್ ಕ್ಲಿಯರ್ ಆಗಿರುತ್ತೆ. ಸೊ ಅದನ್ನ ಇಟ್ಕೊಂಡು ಅವರೆಲ್ಲ ಒಂದು 4 ಕಂಪನಿ ಎಂಕ್ವೈರಿ ಮಾಡಿ. ನಾನು ಹೇಳೋದು ಡೈರೆಕ್ಟ್ ಅದೇ, ಡೈರೆಕ್ಟ್ ನಮ್ಮ ಹತ್ರ ಬರಬೇಡಿ, ಖಂಡಿತ ಒಂದು 4 ಕಂಪನಿ ಎಂಕ್ವೈರಿ ಮಾಡಿ. ಮನೆ ಕಟ್ಟೋದು ಜೀವನದಲ್ಲಿ ಒಂದ್ಸತಿ, ಹೌದೌದು, ಅದನ್ನ ಎಕ್ಸೆಲ್ ಅಲ್ಲಿ ಫೀಡ್ ಮಾಡಿ. ಇವಾಗ ರಿಯಾಜಸ್ ಗೋಲ್ಡನ್ ಕೀ 70 ಲಕ್ಷ ಕೊಟ್ಟಿದ್ದಾರೆ ಫಾರ್ ಎ ಬಿಲ್ಟ್ ಅಪ್ ಆಫ್ 4800 ಸ್ಕ್ವೇರ್ ಫೀಟ್. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಆಪಲ್ ಟು ಆಪಲ್ ಕಂಪ್ಯಾರಿಸನ್ ಇರಬೇಕು, ಆಪಲ್ ಟು ಬನಾನಾ ಕಂಪ್ಯಾರಿಸನ್ ಇರಬಾರ್ದು. 4800 ಸ್ಕ್ವೇರ್ ಫೀಟು 70 ಲ್ಯಾಕ್ಸ್ ಕೊಟ್ಟಿದ್ದಾರೆ. ಬೇರೆ ಒಬ್ರು 3800 ಸ್ಕ್ವೇರ್ ಫೀಟು 80 ಲಕ್ಷ ಕೊಟ್ಟಿದ್ದಾರೆ. ಸಿ ದ ಡಿಫ್ರೆನ್ಸಸ್. ನಾನು ಯೂಸ್ ಮಾಡೋ ಸ್ಟೀಲ್ ಯಾವ ರೇಟ್ ಇದೆ ಗೂಗಲ್ ಮಾಡಿ, ನಾನು ಯೂಸ್ ಮಾಡೋ ಸಿಮೆಂಟ್ ಯಾವ ರೇಟ್ ಇದೆ ಗೂಗಲ್ ಮಾಡಿ, ಅಂಡರ್ಸ್ಟ್ಯಾಂಡ್ ದ ಥಿಂಗ್, ಆಮೇಲೆ ಬನ್ನಿ, ಖಂಡಿತ ಮರ್ಯಾದೆ ಜಾಸ್ತಿ ಇರುತ್ತೆ. ವೆರಿ ಗುಡ್, ವೆರಿ ಗುಡ್. ಆಮೇಲೆ ನಿಮ್ಮ ಪ್ರಾಸೆಸ್ ಹೇಗೆ? ಆಮೇಲೆ ಅದು ಇನಿಷಿಯಲ್ ಇದೆಲ್ಲ ಇರುತ್ತೆ, ಡಾಕ್ಯುಮೆಂಟೇಶನ್ ಎಲ್ಲ ಇರುತ್ತೆ, ಅದೆಲ್ಲ ಆದ್ಮೇಲೆ ವಿ ಕ್ಯಾನ್ ಸ್ಟಾರ್ಟ್. ಆಮೇಲೆ ಒಂದು ಇದನ್ನ ಅಡ್ವಾನ್ಸ್ ಅಡ್ವಾನ್ಸ್ ಹತ್ರ ಇರುತ್ತೆ, ಅದಾದ್ಮೇಲೆ ಅಗ್ರಿಮೆಂಟ್ ಇರುತ್ತೆ. ಒಂದು ಈಗ ಉದಾಹರಣೆಗೆ ಆ 60 ಲಕ್ಷದ ಮನೆಯನ್ನೇ ಎಷ್ಟು ಡ್ಯೂರೇಷನ್, ಎಷ್ಟು ಅವಧಿಯಲ್ಲಿ ಕಟ್ಕೊಡ್ತೀವಿ? ಲೈಕ್ ಅದು G+2 ಆಗಿದ್ರೆ 6 to 8 ಮಂತ್ಸ್ ಅಂತೀವಿ ಸರ್, G+3 ಆದ್ರೆ 8 to 10 ಮಂತ್ಸ್ ಅಂತೀವಿ. ಸೊ ಆ ಥರ ಪೇಮೆಂಟ್ ಮೋಡ್ ಎಲ್ಲ ಹೇಗಿರುತ್ತೆ? ಪೇಮೆಂಟ್ ಎಲ್ಲ ಎದಿರುತ್ತೆ ಸರ್, ಡೀಟೇಲ್ ಆಗಿರುತ್ತೆ, ಅದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀವಿ, ಯಾವ ಸ್ಟೇಜಲ್ಲಿ ಪೇಮೆಂಟ್ ಬರಬೇಕು ಏನಿರುತ್ತೆ ಅನ್ನೋದು ಮೆನ್ಷನ್ ಮಾಡಿರ್ತೀವಿ. ವೀಕ್ಷಕರೇ, ಇಲ್ಲಿ ಒಂದನ್ನು ನೀವು ಗಮನಿಸಬೇಕು. ನನಗೆ ರಿಯಾಜು ನನ್ನ ಸಂಬಂಧಿ ಅಲ್ಲ. ರಿಯಾಜಿಗಾಗಿ ನಾನೇನು ಇಲ್ಲಿ ಯಾವುದೋ ಒಂದು ಬೂಸ್ಟ್ ಮಾಡಿ ರಿಯಾಜಿಗೆ ನಿಮ್ಮನ್ನು ತಗಲಾಕಿ ನಿಮ್ಮನ್ನು ಯಾವುದೋ ಒಂದು ಮನೆ ಕಟ್ಟುವ ಇದರಲ್ಲಿ ವ್ಯವಸಾಯದಲ್ಲಿ ನಿಮಗೆ ತೊಂದರೆ ಮಾಡಬೇಕು ಅಂತ ಇಲ್ಲಿ ಬಂದಿಲ್ಲ. ನನ್ನ ಧ್ಯೇಯ ಪ್ರಾಮಾಣಿಕತೆ, ಯಾವುದನ್ನು ನಾನು ನಂಬ್ತೇನೋ ಆ ವಿಷಯದಲ್ಲಿ ಮಾತ್ರ ವಿಡಿಯೋ ಮಾಡ್ತೇನೆ. ರಿಯಾಜ್ ಬಗ್ಗೆ ನಾನು ಹಲವಾರು ದಿಕ್ಕಿನಿಂದ ಯೋಚನೆ ಮಾಡಿದ್ದೇನೆ, ಕೇಳಿದ್ದೇನೆ, ಹೇಳಿದ್ದೇನೆ, ಕಾನ್ವೊಕೇಶನ್ ಮಾಡಿದ್ದೇನೆ, ಪರಿಶೀಲನೆ ಮಾಡಿದ್ದೇನೆ. ಎಲ್ಲಿಯೂ ಒಂದೇ ಒಂದು ಅವರ ಬಗ್ಗೆ ನೆಗೆಟಿವ್ ಆದಂಥ ಅಂಶ ಬಂದಿಲ್ಲ. ನಾನು ಇವತ್ತುವರೆಗೂ ನನ್ನ ವಿಡಿಯೋದಲ್ಲಿ ಎಲ್ಲಿಯೂ ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇಲ್ಲ, ನೆನಪಿಡಿ ನಿಮಗೆ. ಯಾಕೆಂತಂದರೆ ಅದರ ಬಗ್ಗೆ ನನಗೆ ನಂಬಿಕೆಗಳಿಲ್ಲ. ಬೆಂಗಳೂರಲ್ಲಿ ಈ ಕನ್ಸ್ಟ್ರಕ್ಷನ್ ಕಂಪನಿಯ ಬಗ್ಗೆ, ರಿಯಾಜ್ ಗೋಲ್ಡನ್ ಕೀ ಕಂಪನಿಯ ಬಗ್ಗೆ ಸಾಕಷ್ಟು ನಂಬಿಕೆಗರ್ಹವಾದಂಥ ಮಾತುಗಳನ್ನು ಕೇಳಿದ್ದೇನೆ. ಹಾಗಾಗಿ ಅವರ ಬದುಕು, ಅವರು ಇಲ್ಲಿವರೆಗೆ ಬೆಳೆದು ಬಂದ ರೀತಿ, ಅವರ ಮನೋಭಾವ ಮತ್ತು ಅವರ ರಾಷ್ಟ್ರೀಯತೆ ಇವೆಲ್ಲವನ್ನ ಇಟ್ಟುಕೊಂಡು ಈ ಸಂಸ್ಥೆಯ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಐ ಆಮ್ ವೆರಿ ಪ್ರೌಡ್. ಆಸಕ್ತಿ ಇದ್ದವರು ನೀವು ಅವರನ್ನು ಸಂಪರ್ಕ ಮಾಡ್ಬೋದು, ನಿಮಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ನಾನು ಗ್ಯಾರಂಟಿ ಇದ್ದೇನೆ.